ಏನಿಲ್ಲ, ಅದೇ ಬೆಳಗ್ಗೆ ಚೆನ್ನಾಗಿದ್ದಿದ್ದು ನಾಯಿ ಪಾಪ ಅದು. ಜನ ತುಂಬ ಸ್ಪೀಡಾಗಿ ಗಾಡಿ ಓಡಿಸುವಂಥ ಪರಿಸ್ಥಿತಿ, ವಾಹನನ ಅಷ್ಟು ಬೇಗ ಚಲಾಯಿಸುವಂಥದ್ದು ಏನಿದೆ, ಅಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾರೆ. ಈಗ ಬಾಯಿಲ್ದಿರೋ ಜೀವ ಹೊಡೆದ್ಬಿಟ್ರು ಸತ್ತೋಯ್ತು. ಏನೋ ಹೇಳ್ತಾರಂತೆ, ಅದೇ ನಾಯಿ ತಾನೇ ಪರವಾಗಿಲ್ಲ ಅಂತ. ನಾಯಿ ತಾನೇ ಪರವಾಗಿಲ್ಲ, ನಾಳೆ ಮನುಷ್ಯ ತಾನೇ ಪರವಾಗಿಲ್ಲ ಅನ್ನೋಂಥ ಪರಿಸ್ಥಿತಿ ಬರಬಾರ್ದು ಈ ನಾಡಿನಲ್ಲಿ. ನನ್ನ ದೇಶದಲ್ಲಿ ಅದೇನೋ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಎಲ್ಲದರಲ್ಲೂ ನಾವು ಶಾಂತಿ ಪ್ರಿಯರು ಅಂತ ಹೇಳ್ತೀವಿ. ಇದ್ಯಾಕೆ ನಾವು ವೇಗವಾಗಿ ಚಲಾಯಿಸುವಂಥ ಇದರಲ್ಲಿ ನಾವು ಯಾಕೆ ಶಾಂತಿ ಪ್ರಿಯತೆ ಬಯಸಲಿಲ್ಲ? ವೇಗ ಚಲಾಯಿಸಬಾರ್ದು. ಮನುಷ್ಯ ಎಷ್ಟು ನಿಧಾನ, ಅಷ್ಟೇ ನಿಧಾನ ಅಷ್ಟೇ ಪ್ರಧಾನ, ಅದೇ ಶ್ರೇಷ್ಠ. ಯಾಕೆ ಗೊತ್ತಾ, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಅತಿ ಬೇಗವಾಗಿ ಹೋಗಿ ಅಲ್ಲೋಗಿ ಗಾಳ ಹಾಕ್ಬಿಟ್ಟು ಒಂದು 200 ಮೀನು ಹಿಡಿಯೋಂಥದ್ದು ಏನೋ ಇಲ್ಲ. ಏನೋ ಅದು ನಿಮ್ಮ ಒಂದು ಹವ್ಯಾಸನೋ ಅಥವಾ ಮಾರಾಟಕ್ಕೆ ಜೀವನ ಮಾಡೋಕ್ಕೆ ಮಾಡ್ತೀರಾ. ಹೇಳ್ತಾರೆ ಬೇಗ ಹೊರಡು, ನೆಮ್ಮದಿಯಾಗಿ ಜೋಪಾನವಾಗಿ ಸೇರು ಅಂತಾರೆ. ಸ್ಟಾರ್ಟ್ ಅರ್ಲಿ ರೀಚ್ ಸೇಫ್ಲಿ ಅಂತ. ಹೀಗಾಗಿ ಬೇಗ ಹೊರಟ್ಬಿಟ್ಟು ನಿಧಾನವಾಗಿ ಬಾ, ನೆಮ್ಮದಿಯಾಗಿ ಹೋಗಿ ಸೇರ್ಕೊ, ನಿನ್ನ ಜೀವನ ಏನು ಮಾಡ್ಕೊ. ಯಾರಿಗೂ ಹೋಗ್ತಾ ಬೆಳಗ್ಗಿನ ಜಾವ ಏನು ಮಾಡೋಕ್ಕಾಗತ್ತೆ ಪರಿಸ್ಥಿತಿಗಳು. ಈಗ ನೋಡಿ, ಹಂಪ್ ಇಡಬಾರ್ದು ಅಂತಾರೆ, ಖಂಡಿತ ಹಂಪ್ ಇಡಬಾರ್ದು. ಬಟ್ ಈ ಪರಿಸ್ಥಿತಿ ನೋಡಿ, ಎಳೆ ಮಕ್ಕಳು ಇರ್ತಾರೆ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ನಿಮ್ಮ ಟಿ ವಿಗಳಲ್ಲೇ ನಾವು ನೋಡ್ತಾ ಇರ್ತೀವಲ್ಲ, ಅದೇನೋ ಇದು ನೋಡ್ರಿ ವೈರಲ್ ಆಗಿದೆ ಅಂತ ಹೇಳಿ ತೋರಿಸ್ತಾರೆ. ಅದು ನೋಡಿದಾಗ ಭಯ ಆಗುತ್ತೆ ನಮಗೇನೆ. ಗಾಡಿ ರಿವರ್ಸ್ ತೆಗಿವಾಗಲೂ ಅಷ್ಟೇ, ಗಾಡಿ ಮುಂದೆ ನಾವು ನೋಡ್ಕೋಬೇಕಾಗತ್ತೆ. ನನಗೆ ನಾನು ಎಚ್ಚರಿಕೆ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಮೈ ಮರೆತು ಮನುಷ್ಯ ಕೂತ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅನ್ನುವಂಥದ್ದು ಮಾತ್ರ ನಾವು ಭಾವನೆ ಇಟ್ಟಿದ್ವಿ. ಹೋಗುವಾಗ ಅಡಿಯಲ್ಲಿ ನಾಯಿ ಮಲಗಿದೆಯಾ ನೋಡಪ್ಪ ಅಂತ ನನ್ನ ತಾಯಿಯವ್ರು ಹೇಳ್ತಾ ಇದ್ರು. ಇದರಲ್ಲಿ ಯಾರು ಕುಡ್ದು ಬಿದ್ದೋಗಿದ್ರೆ ನೋಡಬೇಕು, ಮೇಲೆ ಹತ್ತಿಸ್ಬಿಟ್ರೆ ಆಮೇಲೆ ಏನಿದೆ ಅಂತ ಕೇಳ್ತಾರೆ. ಅದು ನಿಜ ಅಲ್ವಾ? ಒಂದು ಜೀವನ ನಾವು ಉಳಿಸ್ದಾಗೈತಾನೆ. ದಯವಿಟ್ಟು ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸ್ರಿ. ಈ ಸೋಲ್ದೇವ್ನಲ್ಲಿ ಮಾರ್ಗ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಈ ರಸ್ತೆಗಳನ್ನ ಕಷ್ಟಪಟ್ಟು ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಇದನ್ನ ಮಾಡಿಸಿದ ಎಚ್ ಸಿ ಮಹದೇವಪ್ಪನವರು. ಅದನ್ನು ನಾವು ಬೇಗ ಹೋಗಿ ಸೇರ್ಕೊಬೇಕು ಅಂತ ಬೇಗ ಹೋಗಿ ಇನ್ನೊಂದು ಥರ ಆಗಬಾರ್ದು. ಅದು ಬೇಗ ಹೋಗಿ ಎಲ್ಲೋ ಹೋಗಿ ಸೇರ್ಕೊಳ್ಳೋ ಪರಿಸ್ಥಿತಿ ಆಗಬಾರ್ದು. ದೇವರ ದಯದಲ್ಲಿ ನಿಧಾನವಾಗಿ ಓಡಿಸೋದೇ ಪ್ರಧಾನ ಮನುಷ್ಯನಿಗೆ ತಾಳಿದವನು ಬಾಳೆಯನ್ನು.